ಸ್ನೇಹಿತರೆ ನಮಸ್ಕಾರ. ಸಾವಿರಾರು ವರ್ಷಗಳಿಂದ ನಾವು ಹಲವಾರು ಪೌರಾಣಿಕ ಕಥೆಗಳನ್ನು ಕೇಳುತ್ತಾ ಬೆಳೆದಿದ್ದೇವೆ. ಕೆಲವು ಕಥೆಗಳು ಭಕ್ತಿಯನ್ನು ಹುಟ್ಟಿಸುತ್ತವೆ, ಕೆಲವು ಕಥೆಗಳು ಭಾವನೆಯನ್ನು ಹುಟ್ಟಿಸುತ್ತವೆ. ಆದರೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ, ಪ್ರತಿ ಪೌರಾಣಿಕ ಕಥೆಯನ್ನು ನಿಜವಾದ ಇತಿಹಾಸ ಎಂದು ನಂಬಬೇಕೇ? ಇಂದು ನಾವು ಮಾತನಾಡೋದು ಮಹಾಭಾರತದಲ್ಲಿ ಬರುವ ಒಂದು ವಿಚಿತ್ರ ಕಥೆ ಬಗ್ಗೆ, ಧೃತರಾಷ್ಟ್ರನ 100 ಪುತ್ರರ ಜನನದ ಕಥೆ. ಒಬ್ಬ ಮಹಿಳೆ ಗರ್ಭದಿಂದ ಬಂದ ಮಾಂಸದ ಪಿಂಡವನ್ನು 100 ತುಂಡುಗಳಾಗಿ ಕತ್ತರಿಸಿ 100 ಮಡಕೆಗಳಲ್ಲಿ ತುಪ್ಪದ ಜೊತೆ ಇಟ್ಟರೆ 2 ವರ್ಷಗಳ ನಂತರ 100 ಮಕ್ಕಳು ಹುಟ್ಟುತ್ತಾರಾ? ಇದೇ ಕತೆ ಮಹಾಭಾರತದ ಆದಿಪರ್ವದಲ್ಲಿ ಧೃತರಾಷ್ಟ್ರನ 100 ಪುತ್ರರ ಜನನದ ಬಗ್ಗೆ ಹೇಳುತ್ತದೆ. ಇದನ್ನು ನಂಬಬಹುದು, ಆದರೆ ಇದನ್ನು ಇತಿಹಾಸ ಎಂದು ಕರೆಯಬಹುದೇ? ಇತಿಹಾಸ ಎಂದರೆ ಸಾಕ್ಷ್ಯ, ಪುರಾವೆ, ವೈಜ್ಞಾನಿಕ ಸಾಧ್ಯತೆ ಮತ್ತು ದಾಖಲೆಗಳು ಬೇಕು. ಇತಿಹಾಸಗಳು, ಪೌರಾಣಿಕಗಳು, ಕಾವ್ಯಗಳು ಅವು ಸಂಸ್ಕೃತಿಯ ಭಾಗವಾಗಿರಬಹುದು. ಆದರೆ ಪ್ರತಿಯೊಂದು ಪೌರಾಣಿಕ ಕಥೆಯನ್ನು ನೇರ ಇತಿಹಾಸ ಎಂದು ಒಪ್ಪಿಕೊಳ್ಳುವುದು ಪ್ರಶ್ನಿಸಬೇಕಾದ ವಿಷಯ. ಪ್ರಶ್ನೆ ಕೇಳುವುದು ಧರ್ಮದ ವಿರುದ್ಧವಲ್ಲ, ಆಲೋಚನೆ ಮಾಡದೆ ನಂಬುವುದೇ ಅಪಾಯ. ಕಥೆಯನ್ನು ಕಥೆಯಾಗಿ ನೋಡೋಣ, ಇತಿಹಾಸವನ್ನು ಪುರಾವೆಗಳ ಆಧಾರದ ಮೇಲೆ ಅರಿಯೋಣ. ಧನ್ಯವಾದಗಳು ಸ್ನೇಹಿತರೆ.